ವಿಧಾನಸಭೆ ಅಧಿವೇಶನದಲ್ಲಿ ಕಾವೇರಿದ ಟಿಪ್ಸ್ ವಾರ್. ಜಮೀರ್ ಅಹ್ಮದ್ ಐಷಾರಾಮಿ ಜೀವನದ ಬಗ್ಗೆ ಬಹಳ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಅಧಿವೇಶನದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಟಿಪ್ಸ್ ವಾರ್ ಕಾವೇರಿದೆ. ಜಮೀರ್ ಅಹ್ಮದ್ ಐಷಾರಾಮಿ ಜೀವನದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಅಧಿವೇಶನದಲ್ಲಿ ಜಮೀರ್ ಹೋಟೆಲ್ ಬಿಲ್ ಅನ್ನ ಅಶೋಕ್ ಅವರು ಕೆದಕಿದ್ದಾರೆ. ಜಮೀರ್ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ 3,000 ರೂಪಾಯಿ ಟಿಪ್ಸ್ ಕೊಡ್ತಾರೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ವಸತಿ ಮಂತ್ರಿಯನ್ನ ಕಾಲೆಳೆದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ವಿಧಾನಸಭೆ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದೆ. ಇದರ ನಡುವೆ ಜಮೀರ್ ಅಹ್ಮದ್ ಅವರ ಐಷಾರಾಮಿ ಜೀವನದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಈ ಒಂದು ಏನು ಟಿಪ್ಸ್ ಅನ್ನ ಕೊಡ್ತಾ ಇದ್ರು ಜಮೀರ್ ಅಹ್ಮದ್ ಅಂತ ಹೇಳಲಾಗಿತ್ತು, ಆ ಒಂದು ವಿಚಾರವಾಗೂ ಕೂಡ ಸದ್ಯಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಮಹತ್ವದ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಈ ಒಂದು ಅಧಿವೇಶನದಲ್ಲಿ. ಅದರ ನಡುವೆ ಜಮೀರ್ ಅಹ್ಮದ್ ಅವರು ಏನೀಗ ಐಷಾರಾಮಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಆರ್ ಅಶೋಕ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತಿದ್ದಾರೆ. ಜಮೀರ್ ಅವರು ಏನಾದರೂ ಹೋಟೆಲ್ಗೆ ಹೋದರೆ ಅವ್ರಿಗೇನು ಹೋಟೆಲ್ ಬಿಲ್ ಆಗುತ್ತೆ, ಆ ಒಂದು ಬಿಲ್ ಆದ ನಂತರ ಅಲ್ಲಿ ಬರುವಂಥವ್ರಿಗೆ ಏನು ಟಿಪ್ಸ್ ಅಂತ ಕೊಡ್ತಾರೆ, 3,000 ರೂಪಾಯಿ ಟಿಪ್ಸ್ ಕೊಡ್ತಾರೆ. ಟಿಪ್ಸ್ ಕೊಡದೆ ಹೋಗೋದೇ ಇಲ್ಲ, ಜಮೀರ್ ಹೋಗೋದೇ 5 ಸ್ಟಾರ್ ಹೋಟೆಲ್ಗೆ ಅಂತ ಸದ್ಯಕ್ಕೆ ಕಾಲೆಳೆಯುವ ಕೆಲಸವನ್ನು ಕೂಡ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಕೆಎಸ್ಐಸಿ ಟ್ರೈನಿ ನೌಕರರಿಗೆ ಕೇವಲ 3,000 ರೂಪಾಯಿ ಸಂಬಳನ? ಮಂತ್ರಿಯ ಟಿಪ್ಸ್ ಅಷ್ಟೇ ಸಂಬಳ ಕೊಡೋದು ನ್ಯಾಯನ? ಹಾಗಾದ್ರೆ ಕೆಎಸ್ಐಸಿ ನೌಕರರ ಪರವಾಗಿ ಅಶೋಕ್ ಅವರು ಬ್ಯಾಟ್ ಬೀಸಿದ್ದಾರೆ. ನಿಮ್ಮ ಕಾಲದಲ್ಲೂ ಅಷ್ಟೇ ಇತ್ತಲ್ವಾ? ಜಮೀರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಟಿಪ್ಸ್ ಲೆಕ್ಕ ಬಿಡಿ, ನಿಮ್ಮ ಕಾಲದ ವೇತನದ ಲೆಕ್ಕ ನೋಡಿ ಅಂತ ಹೇಳಿದ್ದಾರೆ. ಅಶೋಕ್ಗೆ ಜಮೀರ್ ಖಡಕ್ ಕೌಂಟರ್ ದಾಳಿಯನ್ನ ಮಾಡಿದ್ದಾರೆ. ಒಂದು ಕೆಎಸ್ಐಸಿ ಟ್ರೈನಿ ನೌಕರರೇನಿದ್ದಾರೆ ಅವರಿಗೆ ಕೇವಲ 3,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ನೀವೇನಾದ್ರೂ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಜಮೀರ್ ಅಹ್ಮದ್ ಅವರು 3,000 ರೂಪಾಯಿ ಟಿಪ್ಸ್ ಅಂತ ಕೊಟ್ಟು ಬರ್ತಾರೆ. ಆ ಒಂದು ಟಿಪ್ಸ್ ಕೊಡುವಂತ ಹಣವನ್ನ ಇಲ್ಲಿ ಕೆಎಸ್ಐಸಿ ಟ್ರೈನಿ ನೌಕರರೇನಿದ್ದಾರೆ ಅವರಿಗೆ ಸಂಬಳವಾಗಿ ಕೊಡ್ತಾ ಇದ್ದಾರೆ. ಆ ಒಂದು ಸಂಬಳ ಹೆಂಗೆ ಸಾಲುತ್ತೆ, ಜೀವನ ಮಾಡ್ಲಿಕ್ಕಾದ್ರೂ ಸಾಧ್ಯ ಆಗತ್ತಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ಟಿಪ್ಸ್ ಅಷ್ಟೇ ಸಂಬಳ ಕೊಡೋದು ಎಷ್ಟು ನ್ಯಾಯ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಶೋಕ್ ಟೀಕೆಗೆ ಹಿಂದಿನ ಸರ್ಕಾರದ ಫೈಲ್ ಅನ್ನ ಜಮೀರ್ ಅವರು ತೋರಿಸಿದ್ದಾರೆ. ನೌಕರರ ವೇತನ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ಭರವಸೆ ಸಿಗುತ್ತಾ? ಶ್ರೀಮಂತ ಮಂತ್ರಿ ಬಡ ನೌಕರರು ಅಂತ ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅಶೋಕ್ ವ್ಯಂಗ್ಯಕ್ಕೆ ಸದನದಲ್ಲಿ ನಗೆಯ ಹಬ್ಬ. ಅಶೋಕ್ ಟೀಕೆಗೆ ಹಿಂದಿನ ಸರ್ಕಾರದ ಫೈಲ್ ಅನ್ನ ಜಮೀರ್ ಅವರು ತೋರಿಸಿದ್ದಾರೆ. ನೌಕರರ ವೇತನ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ಭರವಸೆ ಸಿಗುತ್ತಾ? ಹಾಗಾದ್ರೆ ಒಂದು ಅಶೋಕ್ ಟೀಕೆಗೆ ಸದ್ಯಕ್ಕೆ ಹಿಂದಿನ ಸರ್ಕಾರದ ಫೈಲ್ ಅನ್ನ ಜಮೀರ್ ಅವರು ತೋರಿಸಿದ್ದಾರೆ. ಹಾಗಾದ್ರೆ ಸದನದಲ್ಲಿ ಏನಾಯ್ತು, ಏನ್ ಮಾತನಾಡಿದ್ದಾರೆ ನೋಡೋಣ. ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ? 3,000 ರೂಪಾಯಿ ಕೊಡೋದು ಟ್ರೈನಿಂಗ್ ಅಲ್ಲಿ ಮಾತ್ರ. ಅವ್ರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಾವು ಟ್ರೈನಿಂಗ್ ಕೊಡುವಾಗ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ 15,000 ಸಂಬಳ ಕೊಡ್ತೀವಿ. ಸರ್ ಇದರಲ್ಲಿ ಹೋಗ್ತೀರಾ ನೀವೇ ನಿಮ್ಮ ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್ 3,000 ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ? ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಟ್ರೈನಿಂಗ್ ಎಷ್ಟು ಕೊಡ್ತೀರಾ ನೀವು? ಟ್ರೈನಿಂಗ್ ಅಂತ ಇಲ್ಲ, ಮಾನವೀಯತೆ ಬೇಡವಾ? 96 ಕೋಟಿ ಲಾಭ ಮಾಡಿದ್ದಾರೆ, ಅದರಲ್ಲಿ 1 ಕೋಟಿ ಕೊಡಿ. 1 ಕೋಟಿ 96 ಕೋಟಿ ಲಾಭ ಮಾಡಿದ್ದಾರೆ, 1 ಕೋಟಿ ಕೊಡಿ. ಅವ್ರದೆಲ್ಲ ಮಿನಿಮಮ್ ವೇಜಸ್ 18,000 ಹೇಳ್ತಾರಲ್ಲ, ಅದನ್ನ ಮಾನವೀಯತೆಯಿಂದ ಕನ್ಸಿಡರ್ ಮಾಡಿ. ಆ 3,000 ಇರೋದು ಸರ್ಕಾರ ಇರುವಾಗ ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಟ್ರೈನಿಂಗ್ ಸರ್ಕಾರ ಇತ್ತಿಲ್ಲ. 2023ವರೆಗೂ ತಮ್ಮದೇ ಸರ್ಕಾರ ಇತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಏನ್ ಕೆಲಸ ಮಾಡ್ತಾರೆ? ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪ್ರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ, ಅವಾಗ ಮಾಡ್ಬೋದಾಗಿತ್ತು. ತಮ್ಮದೇ ಸರ್ಕಾರ ಇತ್ತಿಲ್ಲ, ಅಷ್ಟು ಕಾಲ ಅಷ್ಟು ಮಾಡ್ಬೋದಾಗಿತ್ತು. ಅವತ್ತು ಬಜೆಟ್ ಇತ್ತು 2 ಲಕ್ಷ ಆಯ್ತು, ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ.
ಬೇಕಲ್ಲ ಜ್ಞಾನ, ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ, ಜಮೀರ್ ಅವರು 5 ಸ್ಟಾರ್ ಓಟ್ ಹೋದ್ರೆ ಟಿಪ್ಸ್ 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.